later, I can take a position. But what the government is doing by not taking a position is the correct position. That is what he has said, and I would really congratulate him. Despite being in the opposition, this is constructive opposition, and this has to be the stand of the opposition. Idu political idanna itಕೊಳ್ಳೋಣ. ಸರಿ. ಎರಡನೇದು, ಈಗ ನಾವು ಯಾರ ಜೊತೆ ಸಂಧಾನ ಮಾಡಬೇಕು? ಒಂದು ಆಯಿಲ್ ಫೀಲ್ಡ್ ಇರಾನ್ದು ಹಾಳಾಗಬಹುದು, ಒಂದು ಆಯಿಲ್ ಫೀಲ್ಡ್ ಕತಾರ್ದು ಆಗ್ಬಹುದು, ಒಂದು UAE ಯಾವುದೋ ಒಂದು ಆಗಬಹುದು. ಆದ್ರಿಂದ ಪ್ರಧಾನ ಮಂತ್ರಿ ಮೋದಿ ಅವ್ರು ಏನ್ ಮಾಡಿದ್ದಾರೆ, ಹಿ ಹ್ಯಾಸ್ ಟಾಕ್ ಟು ಎವ್ರಿ ಹೆಡ್ ಆಫ್ ದ ನೇಷನ್. ನಾವು ಟ್ವಿಟರ್ ನಲ್ಲಿ ನೋಡ್ತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ. ಅಂದ್ರೆ ಹಿ ಈಸ್ ಆಲ್ಸೋ ಪುಷಿಂಗ್ ದಟ್ ಆದಷ್ಟು ಬೇಗ ಇದು ರಿಸಾಲ್ವ್ ಆಗಬೇಕು ಅನ್ನೋದು ಪಬ್ಲಿಕ್ ಅಲ್ಲೇ ಇಷ್ಟು ಮಾಡ್ತಾ ಇದ್ದಾರೆ ಅಂತಂದ್ರೆ ಬ್ಯಾಕ್ ಚಾನೆಲ್ಸ್ ಅಲ್ಲೂ ಸಾಕಷ್ಟು ನಡೆದಿರುತ್ತೆ ಅನ್ನೋದು ನಾವು ಊಹೆ ಮಾಡಬಹುದು. ಇನ್ಫರೆನ್ಸ್ ಇಂದ ಮಾಡಬಹುದು, ಡೈರೆಕ್ಟ್ ನಮಗೆ ಇನ್ಫಾರ್ಮೇಶನ್ ಇಲ್ಲದೆ ಇರಬಹುದು, ಬಿಕಾಸ್ ದೀಸ್ ಆರ್ ಆಲ್ ವೆರಿ ಸ್ಟ್ರಾಟಜಿಕ್ ಥಿಂಗ್ಸ್. ಸರಿ ರಾಜೀವ್ ಸರ್, ಬಟ್ ಡಿಪೆಂಡೆನ್ಸಿಯನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾತನಾಡಿದಾಗ ಇನ್ನೂ ಸ್ವಲ್ಪ ಪ್ರಯತ್ನ ಹೆಚ್ಚಾಗಬೇಕಿತ್ತ ಅನ್ನೋ ಅನುಮಾನ ಬರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಕತಾರ್ನ ರಾಸ್ ಲಫಾನ್ ಮೆನ್ಷನ್ ಮಾಡ್ತಾ ಇದ್ದೆ. ನನ್ನ ಹೋಮ್ವರ್ಕ್ ಕರೆಕ್ಟ್ ಇದ್ರೆ ಸರಿಸುಮಾರು 27 ಮಿಲಿಯನ್ ಟನ್ ಭಾರತ ಆಮದು ಮಾಡ್ಕೊಂಡಿದ್ರಲ್ಲಿ LNG ಯಲ್ಲಿ 11.2 ಮಿಲಿಯನ್ ಟನ್ ಕತಾರ್ನಿಂದಾನೇ ಬಂದಿರೋದು. ಈ ಕತಾರ್ ಮೇಲೇನೆ ಅಟ್ಯಾಕ್ ಆಗ್ತಿದೆ, ಅದನ್ನ ಸುಧಾರಿಸಿಕೊಳ್ಳಿಕ್ಕೆ 2-3 ವರ್ಷ ಆಗುತ್ತೆ ಅಂದ್ರೆ 2-3 ವರ್ಷ ಭಾರತ ಕೂಡ ಸಫರ್ ಆಗುತ್ತೆ. ಇದು ಕಣ್ಮುಂದೆ ಗೊತ್ತಿದ್ದು ಕೂಡ ಟೇಕನ್ ಇವತ್ತಿನ ಸಿಚುಯೇಷನ್ ಅಲ್ಲಿ ಆಲ್ರೆಡಿ LPG ಸಮಸ್ಯೆ ಆಗಿರೋದ್ರಿಂದ ಇನ್ನೇನಾದ್ರೂ ಸ್ವಲ್ಪ ಆಕ್ಟಿವ್ ರಿಯಾಕ್ಷನ್ ಇರಬೇಕಿತ್ತ ಭಾರತದ ಕಡೆಯಿಂದ ಟು ಸ್ಟಾಪ್ ದ ವಾರ್, ಅಟ್ ಲೀಸ್ಟ್ ಟು ಟಾಕ್ ಅಬೌಟ್ ಸ್ಟಾಪಿಂಗ್ ದ ವಾರ್ ಅಂತ ಹೇಳಿ. ನೋಡಿ, ಒಬ್ಬ ರಾಜಕಾರಣಿಯಾಗಿ ಹಾಗೂ ದೇಶದ ಅಧ್ಯಕ್ಷನಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅದನ್ನ ಎದುರುಗಡೆ ಅವನು ಮನ್ನಣ ಕೊಡ್ಲಿಲ್ಲ ಅಂದ್ರೆ ನಮ್ಮ ದೇಶದ ಒಂದು ಗೌರವ ಏನಾಗುತ್ತೆ? ಸೊ ಫಸ್ಟ್ ಆಫ್ ಆಲ್ ಯು ಶುಡ್ ನೋ ಯುವರ್ ಪ್ಲೇಸ್ ಅಟ್ ದ ಹೈ ಟೇಬಲ್. ನೀವೊಂದು ಡಿಫರೆನ್ಸ್ ಮಾಡ್ಲಿಕ್ಕೆ ಆಗುತ್ತೆ ಅಂದ್ರೆ ಅವಾಗ ಯು ಶುಡ್ ಪಿಚ್ ಇನ್. ಹಾಗಂತ ಹಿಂದೆ ನಡೀತಾ ಇಲ್ಲ ಅಂತಿಲ್ಲ. ಯಾಕೆಂದ್ರೆ ಈ ಒಂದು ಯುದ್ಧದಲ್ಲಿ ಸೇರಿರುವಂತ 3 ರಾಷ್ಟ್ರಗಳು ಇರಾನ್, ಸೌದಿ ಅರೇಬಿಯಾ ಹಾಗೂ UAE, ಇವರೆಲ್ಲ ಬ್ರಿಕ್ಸ್ ಮೆಂಬರ್ ಸ್ಟೇಟ್ಸ್ 2024ರಲ್ಲಿ. ಈಗ ಬ್ರಿಕ್ಸಿನ ಅಧ್ಯಕ್ಷ ಅಂದ್ರೆ ಚೇರ್ಮನ್ ಇರೋದು ಭಾರತ. ಸೊ ಹಾಗಾಗಿ ನನಗೆ ತಿಳಿದ ಮಟ್ಟಿಗೆ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಅನ್ಬೋದು, ಏನಾರು ಅನ್ಬೋದು, ಭಾರತ ಒಂದು ಕೂಟ್ನೀತಿಕ ಅಂದ್ರೆ ಒಂದು ಡಿಪ್ಲೊಮ್ಯಾಟಿಕ್ ನೆಗೋಷಿಯೇಷನ್ಸ್ ಖಂಡಿತ ಬ್ಯಾಕ್ ಚಾನಲ್ ಮೂಲಕ ನಡೆಸ್ತಾ ಇದೆ. ಅದು ಒಂದು ಫೇಸ್ ಬರೋವರೆಗೂ ಅದು ಬಹಿರಂಗ ಪಡಿಸೋದ್ರಲ್ಲಿ ಅರ್ಥ ಇಲ್ಲ. ಸೊ ಹಾಗಾಗಿ ಭಾರತ, ರಷ್ಯಾ ಹಾಗೂ ಚೀನಾ, ಏನು RIC ಅಂತೀವಿ ನಾವು ಬ್ರಿಕ್ಸ್ ನಲ್ಲಿ, ಈ 3 ದೇಶಗಳು ಐ ಆಮ್ ಶೋರ್ ದೇ ಆರ್ ಕೋಆರ್ಡಿನೇಟಿಂಗ್ ದರ್ ರೆಸ್ಪಾನ್ಸಸ್. ಬಟ್ ಅದು ಒಂದು ಸ್ಟೇಜ್ ಬರೋವರೆಗೂ, ಯಾಕೆಂದ್ರೆ ಇಬ್ರು ಈಗ ಸೇರಿರೋರು ಇಬ್ರು ಹುಚ್ಚರ ತರ ಜಗಳ ಆಡ್ತಿದ್ದಾರೆ, ಇಬ್ರಿಗೂ ಏಟ್ ಬಿದ್ದಿದೆ. ಬಟ್ ಇಬ್ರು ಎಗೋಯಿಸ್ಟಿಕ್ ಆದ್ರಿಂದ ದೇ ಆರ್ ನಾಟ್ ವಿಲ್ಲಿಂಗ್ ಟು ಕಮ್ ಟು ದ ಟೇಬಲ್. ಸ್ವಲ್ಪ ಟೈಮ್ ಕೊಡಿ, ಇಬ್ರಿಗೂ ಗಾಯ ಆದ್ಮೇಲೆ ಟೈಮ್ ಬಂದಾಗ ನೆಗೋಷಿಯೇಷನ್ ಟೇಬಲ್ ಬರ್ತಾರೆ. ಆ ನೆಗೋಷಿಯೇಷನ್ ಟೇಬಲ್ ಬರೋವರೆಗೂ ಪ್ರಾಯಶಃ ನಮ್ಗೆ ಗೊತ್ತೂ ಆಗಲ್ಲ ಭಾರತ ಅದರಲ್ಲಿ ಇನ್ವಾಲ್ವ್ ಆಗಿತ್ತೋ ಇಲ್ಲ, ಅದು ಗೊತ್ತಾಗಲ್ಲ. ಬಟ್ ಪ್ರಾಬಬ್ಲಿ ಎ ಸೊಲ್ಯೂಷನ್ ಅಂಡ್ ಇಂಡಿಯಾ ವಿಲ್ ಬಿ ಎ ಸೈಲೆಂಟ್ ಮೀಡಿಯೇಟರ್ ಅಂತ ನಂಗೆ ಅನ್ಸುತ್ತೆ. ಹೊರಗಡೆ ಬರಲ್ಲ ಇದು. ರಾಜೀವ್ ಅವರು ಹೇಳಿದ್ರಲ್ಲ, ತುಂಬಾ ಮಹತ್ವವಾದ ಮಾತಿದೆ. 2 ವಿಷಯ ಇದೆ ಅದರೊಳಗೆ. ಅವ್ರು ಹೇಳಿದ್ರು ಎನಿ ಪರ್ಸನ್ ಶುಡ್ ಅಂಡರ್ಸ್ಟ್ಯಾಂಡ್ ಹಿಸ್ ಪೊಸಿಷನ್ ಅಟ್ ದಿ ಹೈ ಟೇಬಲ್ ಅಂತ. DVG ಅವರು, ನಮ್ಮ ಕರ್ನಾಟಕದ ಒಬ್ಬರು ಒಳ್ಳೆ ಧುರೀಣರು, ಅವ್ರು ಅದನ್ನೇ ಹೇಳ್ತಿದ್ರು, ಸ್ವಸ್ಥಾನ ಪರಿಜ್ಞಾನ ಅಂತ. ಅಂದ್ರೆ ನೀವು ಎಲ್ಲಿದ್ದೀರಿ ಅನ್ನೋದು ನಿಮಗ್ ಗೊತ್ತಿರಬೇಕು, ಅದ್ರ ಮೇಲೆ ನೀವು ಎಷ್ಟು ಕೂಗಾಡ್ತೀರಿ ಅನ್ನೋದು ಡಿಪೆಂಡ್ ಆಗುತ್ತೆ ಅಂತ. ಇದು ಒಂದು ಭಾಗ. ಎರಡನೇದು, ಅವ್ರು ಇನ್ನೊಂದು ಮಾತು ಹೇಳಿದ್ರು, ಒಂದಿಷ್ಟು ಸುಸ್ತಾದ್ಮೇಲೆ ನೆಗೋಷಿಯೇಷನ್ ಬರ್ತಾರೆ ಅಂತ. ಇದು ನಾನು ಲಾಯರ್ ಆಗಿರೋದ್ರಿಂದ ಹೇಳ್ತೀನಿ, ಇದು ನಮ್ಮ ದಿನನಿತ್ಯದ ಅನುಭವ. ಓಡ್ ಹೋಗೋವನಿಗೂ ಓಡಿಸ್ಕೊಂಡು ಹೋಗೋವನಿಗೂ ಇಬ್ಬರಿಗೂ ಸುಸ್ತಾಗತ್ತೆ. ಆ ಸುಸ್ತಾಗೋ ಟೈಮಿಗೆ ಕಾಯ್ಬೇಕು, ಆವಾಗ್ಲೇ ನೆಗೋಷಿಯೇಷನ್ ಟೇಬಲ್ ಬರ್ತಾರೆ. ಈಗಿನ್ನೂ ಆ ಪೊಸಿಷನ್ ಹತ್ರ ಬರ್ತಾ ಇದೀವಿ ಅಂತ ಕಾಣ್ತಾ ಇದೆ. ಅಂದ್ರೆ ಅಮೆರಿಕಾಗೂ ಫೆಟ್ಟಿಗೆ ಬರ್ತಾ ಇದೆ, ಇರಾನ್ಗೂ ಡೆಸ್ಪರೇಷನ್ ಬರ್ತಾ ಇದೆ. ಇವೆರಡನ್ನ ನೋಡ್ಕೊಂಡ್ರೆ ದ ರೆಸಲ್ಯೂಷನ್ ಇಸ್ ನಾಟ್ ಟೂ ಫಾರ್ ಅಂತ ನನಗೆ ಅನ್ಸುತ್ತೆ. ಬಟ್ ಇಲ್ಲಿ ಸಂದೇಹ ಏನ್ ಬಂದ್ಬಿಡುತ್ತೆ, ಹೊಡೆದವನು ಹೊಡ್ಸ್ಕೊಂಡವನು ಓಡಿಸ್ಕೊಂಡು ಹೋಗ್ತಿರುವಾಗ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಿರೋನ್ಗೂ ಪೆಟ್ಟು ಬೀಳ್ತಿದೆಯಲ್ಲ ಅಂತ. ಕೋಲಾಟ್ರಲ್ ಡ್ಯಾಮೇಜ್ ಹಾಗೆ ಆಗುತ್ತೆ, ಅದ್ರೊಳಗೆ ಎರಡು ಮಾತಿಲ್ಲ. ಇವ್ರು ಹೇಳಿದ್ದನ್ನ ಭಾರತ ಅದರ ಗೌರವಕ್ಕೆ ಏನು ಕೊರತೆ ಇಲ್ಲ, ಇವ್ರು ಹೇಳಿದ್ರಲ್ಲ ಮಾರಲ್ ಇದರಲ್ಲಿ. ಬಟ್ ಇಂಡಿಯಾ ಲಾಸ್ಟ್ ಒನ್ ಅಪರ್ಚುನಿಟಿ ಅಂತ ನನ್ನ ಅಭಿಪ್ರಾಯ. ನಾವು ಮೊದಲಿಂದ ಕನ್ಸಿಸ್ಟೆಂಟ್ ಆಗಿ ಆ ಪಾಯಿಂಟ್ ಅಲ್ಲಿ ಐ ಬೀನ್ ಟೆಲಿಂಗ್ ಅಂಡ್ ಯು ಹ್ಯಾವ್ ಆಲ್ಸೋ ಸೀನ್ ಇಟ್ ಆಲ್ಸೋ. ನನ್ನ ಪಾಯಿಂಟ್ ಏನಂದ್ರೆ, ಈಗ ನೋಡಿ, ನಿನ್ನೆನೋ ಮೊನ್ನೆ ಫಿನ್ಲ್ಯಾಂಡ್ ಅಧ್ಯಕ್ಷರು ಹೇಳಿದ್ದಾರೆ, ಇಡೀ ನೆಗೋಷಿಯೇಷನ್ ನಲ್ಲಿ ಅಂದ್ರೆ ಟ್ರಂಪ್ ಈಸ್ ಲುಕಿಂಗ್ ಫಾರ್ ಎನ್ ಎಕ್ಸಿಟ್ ಪ್ಲಾನ್. ಬಟ್ ಅವನಿಗೆ, ಆ ಟ್ರಂಪ್ಗೆ ಇಸ್ರೇಲಿನ ಇವರು
ನೆತನ್ಯಾಹು ಅದ್ ಬಿಡ್ತಾ ಇಲ್ಲ, ಅವ್ನು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಅಷ್ಟು ರೀತಿಯಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಅದು ಎಪ್ಸ್ಟೀನ್ ಫೈಲ್ ಇರ್ಬೋದು, ಏನೇ ಇರ್ಬೋದು. ಸೊ ಟ್ರಂಪ್ಗೆ ಏನಾಗ್ಬಿಟ್ಟಿದೆ, ನಮ್ಗೆ ಗೊತ್ತಿಲ್ಲದಲೇ ಕೆಲವು ಅಟ್ಯಾಕ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ನೆತನ್ಯಾಹು ಸೆಡ್ ಇಲ್ಲ ನಾವು ಅದನ್ನ ಅಟ್ಯಾಕ್ ಮಾಡಿಲ್ಲ ಅಂತ ಏನೋ ಒಂದು ಸಣ್ಣ ಕ್ಲಾರಿಫಿಕೇಶನ್. ಅಂದ್ರೆ ಏನಾಯ್ತು, ಟ್ರಂಪ್ಗೆ ಒಂದು ಎಕ್ಸಿಟ್ ಪ್ಲಾನ್ ಬೇಕು. ಬಟ್ ಟ್ರಂಪ್ ಮನಸ್ಸು ಮಾಡಿದ್ರೆ ಭಾರತಕ್ಕೆ ಆ ಒಂದು ಅವಕಾಶ ಕೊಡ್ಬೋದು. ಯಾಕಂದ್ರೆ ಕೊತಾರ್ ಆಗ್ಲಿ, ಒಮಾನ್ ಆಗ್ಲಿ, ಅವರು ಇರಾನ್ ಅವರು ನಂಬ್ತಾರೆ ಅವ್ರನ್ನ. ಟರ್ಕಿ ಬಗ್ಗೆನೂ ಸ್ವಲ್ಪ ಇದೆ. ಸೊ ಈ 3 ರಾಷ್ಟ್ರಗಳ ಜೊತೆಗೆ ಅವರು ಫಿನ್ಲ್ಯಾಂಡ್ ಅಧ್ಯಕ್ಷರು ಬಹಳ ಟೈಮ್ಲಿ ಆಗಿ ಹೇಳಿದ್ದಾರೆ, ಭಾರತಕ್ಕೆ ಈ ಒಂದು ನೆಗೋಸಿಯೇಷನ್ ಮಾಡ್ತಕ್ಕಂಥದ್ದು ಅಥವಾ ಒಂದು ರೀತಿಯಲ್ಲಿ ಎಲ್ಲರನ್ನೂ ಕುರಿತು ಯುದ್ಧವನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ಅದಕ್ಕೆ ಅವಕಾಶ ಕೊಟ್ರೆ ಭಾರತ ಬಹಳ ಚೆನ್ನಾಗಿ ಮಾಡುತ್ತೆ ಅಂತ. ಟ್ರಂಪ್ ದೊಡ್ಡ ಮನಸ್ಸು ಮಾಡಿದ್ರೆ ಅಂತ ನೀವು ಹೇಳಿದ್ದು ನಾನು ಹೇಳೋದು ಟ್ರಂಪ್ ಅವರೇ ಅಡ್ಡ ಬರೋದು, ಇನ್ಯಾರು ಅಡ್ಡ ಬರೋದು. ಸರಿ ರಾಜೀವ್ ಸರ್, ನನ್ ಗಿರಿ ಸರ್ಗೆ ಹೋಗಕ್ ಮುಂಚೆ ಚಿಕ್ಕ ಅನುಮಾನ ಇರೋದು ಈ ಗ್ಯಾಸ್ ಫೀಲ್ಡ್ ಗಳ ಮೇಲೆ ಆಗ್ತಾ ಇರುವ ಅಟ್ಯಾಕ್. ಅಂದ್ರೆ ಹೀಗ ಆಗಬಾರ್ದು ಅನ್ನೋದೇ ಯುದ್ಧದ ನಿಯಮ ಇರ್ಬೇಕಾದ್ರೆ ಅದನ್ನು ಮೀರಿ ನಾವು ಯುದ್ಧ ಮಾಡ್ತೀವಿ ಅನ್ನೋ ಲೆವೆಲ್ಗೆ ಹೋಗಿರುವಾಗ ಇದರ ಪರಿಣಾಮಗಳು ಹೌ ಡೇಂಜರಸ್ ಇಟ್ ಕ್ಯಾನ್ ಬಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ. ನೋಡಿ, ಅಗೈನ್ ಲಾಯರ್ ಸಾಹೇಬ್ರು ಹೇಳಿದಾಗೆ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ನಾವು ನೋಡಬೇಕು. ಯುಎಸ್ ಎನರ್ಜಿ ಮಾರ್ಕೆಟ್ ನ ಧ್ವಂಸ ಮಾಡ್ಲಿಕ್ಕೆ ರೆಡಿ ಇಲ್ಲ. ಯಾರು ಧ್ವಂಸ ಮಾಡ್ಲಿಕ್ಕೆ ರೆಡಿ? ಅಮಾಂಗ್ ದ ಪ್ಲೇಯರ್ಸ್ ನಾವು ನೋಡಿದ್ರೆ ಹೂ ಹ್ಯಾಸ್ ಎ ಮೋಟಿವೇಶನ್ ಟು ಡೂ ಇಟ್? ಇಸ್ರೇಲ್. ಯಾಕೆ ಅಂದ್ರೆ ಅವನಿಗೆ ಗೊತ್ತು, ನಾನ್ ಇರಾನಿನ ಗ್ಯಾಸ್ ಫೀಲ್ಡ್ ಮೇಲೆ ಹಾಕಿದ್ರೆ ಇರಾನ್ ಏನ್ ಮಾಡುತ್ತೆ, ಸುನ್ನಿ ರಾಜ್ಯದಲ್ಲಿರೋ ಆಯಿಲ್ ಮತ್ತೆ ಗ್ಯಾಸ್ ಫೀಲ್ಡ್ಸ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಸೊ ಇದರಿಂದ ಏನಾಗ್ತದೆ, ಎನರ್ಜಿ ಮಾರ್ಕೆಟ್ ಇನ್ ದ ವರ್ಲ್ಡ್ ವಿಲ್ ಕೊಲ್ಯಾಪ್ಸ್, ಫೋರ್ಸಿಂಗ್ European nations to come together in the aid of US, forcing US to deploy heavier weapons. ಅದರಿಂದ ಇಸ್ರೇಲಿನ ಒಂದು ಧ್ಯೇಯ ಏನಿದೆ, ಇರಾನ್ ನಲ್ಲಿ ರೆಜಿಮ್ ಚೇಂಜ್ ಅಥವಾ ಬಾಲ್ಕನೈಸೇಷನ್ ಆಫ್ ಇರಾನ್, ಅದ್ರದ್ದು ಸಾಧ್ಯತೆ ಜಾಸ್ತಿ ಆಗುತ್ತೆ. ಸೊ ಇಟ್ ವಾಸ್ ಎ ವೆಲ್ ಥಾಟ್ ಔಟ್ ಅಟ್ಯಾಕ್ ಬೈ ಇಸ್ರೇಲ್. ಇದಕ್ಕೆ ಪೂರಕವಾಗಿ ಅನ್ಸುತ್ತೆ ಸರ್, ನನ್ಗೆ ಎಕ್ಸಾಕ್ಟ್ ನಂಬರ್ ಮರ್ತೋಯ್ತು, 11 ಅಥವಾ 16 ಬಿಲಿಯನ್ ಡಾಲರ್ಗಳಷ್ಟು ಇತ್ತೀಚೆಗಷ್ಟೇ ಡೀಲ್ ಆಗಿದೆ ಅಮೆರಿಕದಿಂದ ಯುದ್ಧೋಪಕರಣಗಳ ಪರ್ಚೇಸ್ಗೆ ಅರಬ್ ನೇಷನ್ಸ್ ನಡುವೆ. ಬಹುಶಃ ನೀವು ಹೇಳ್ದಾಗೆ ಡಿಪೆಂಡೆನ್ಸಿ ಹೆಚ್ಚಾಗಬೇಕು, ಸೊ ದಟ್ ಅಟ್ಯಾಕ್ ಆಗ್ತಿರ್ಬೇಕು, ಅದಕ್ಕೆ ಅಮೆರಿಕದಿಂದ ನಾವು ಸರಕು ಸಾಮಾನು ತೆಗೆದುಕೊಳ್ತಾ ಇರಬೇಕು. ಇದು ಶಾರ್ಟ್ ಟರ್ಮ್ ಬೆನಿಫಿಟ್ ಅಮೆರಿಕಾಗೆ, ಬಟ್ ಲಾಂಗ್ ಟರ್ಮ್ ಪೇನ್ ಖಂಡಿತ ಇದೆ. ಯಾಕಂದ್ರೆ ಯುಎಸ್ ಅಲ್ಲಿ ಇರೋದು, ಆ ಮಾರ್ಕೆಟ್ ಅಲ್ಲಿ ಇರೋದು ಯಾಕೆ ಅಂದ್ರೆ ಬಿಕಾಸ್ ಆಫ್ ದ 1972 ಪೆಟ್ರೋ ಡಾಲರ್ ನೆಗೋಷಿಯೇಷನ್ ಅಗ್ರಿಮೆಂಟ್. ಆ ಅಗ್ರಿಮೆಂಟ್ ನಲ್ಲಿ ಒಂದು ಮೂಲ ಸ್ತಂಭ ಏನು ಅಂದ್ರೆ, ಯುಎಸ್ ಫೋರ್ಸಸ್ ವಿಲ್ ಪ್ರೊವೈಡ್ ಎ ಸೆಕ್ಯೂರಿಟಿ ಅಂಬ್ರೆಲ್. ತಮ್ಮ ದೇಶದಲ್ಲಿರೋ ಬೇಸಸ್ನೇ ಅವ್ರು ಕಾಪಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಆ ಒಂದು ನಂಬಿಕೆ ಕುಸಿದಿದೆ. ನಿಜ. ಸೊ ಈಗ ಅರಬ್ ದೇಶನ್ಸ್ ಇವತ್ತಲ್ಲ ನಾಳೆ ಯುದ್ಧ ಮುಗಿದ್ಮೇಲೆ ಯುಎಸ್ ಪ್ರೆಸೆನ್ಸ್ ಇನ್ ಮಿಡಲ್ ಈಸ್ಟ್ ವಿಲ್ ಬಿ ಡೈಲ್ಯೂಟೆಡ್. ಅಂಡ್ ಚೈನಾ ಮತ್ತೆ ರಷ್ಯಾದ ಪ್ರೆಸೆನ್ಸ್ ಮಿಡ್ಲ್ ಈಸ್ಟ್ ನಲ್ಲಿ ನಾವು ಜಾಸ್ತಿ ನೋಡ್ತೀವಿ. ಗಿರಿ ಸರ್, ನಾನು ಹಿಂದಿನ ಡಿಬೇಟ್ ನಲ್ಲಿ ಹೇಳ್ತಾ ಇದ್ದೆ, ಅದು ಒಂದು ಲೈಟರ್ ವೇ ಅಲ್ಲೇ ಇರಬಹುದು, ಬಟ್ ಅದು ಬಹಳ ಗಂಭೀರವಾಗಿ ಕೂಡ. ಏನಂದ್ರೆ ಪಕ್ಕದ ಸ್ಟ್ರೇಟ್ ಹೆಸರು ಗೊತ್ತಿಲ್ಲದವರು ಕೂಡ ಈಗ ಸ್ಟ್ರೇಟ್ ಆಫ್ ಹಾರ್ಮೋಸ್ ಬಗ್ಗೆ ತಿಳ್ಕೊಂಡು ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಬಟ್ ಈಗ ಕಳೆದ 2-3 ದಿನದಿಂದ ಸ್ಟ್ರೇಟ್ ಆಫ್ ಹಾರ್ಮೋಸ್ ಜೊತೆಯಲ್ಲಿ ಚರ್ಚೆ ಆಗ್ತಿರೋದು 2 ಹೆಸರುಗಳು. ಒಂದು ರಾಸ್ ಲಫಾನ್, ಮತ್ತೊಂದು ಕಡೆಯಲ್ಲಿ ಸೌತ್ ಪಾರ್ಸ್. ಇದು 2 ಮೇಲೆ ಆಗಿರುವ ಅಟ್ಯಾಕು, ಅದ್ರ ಬಗ್ಗೆ ನಿಮ್ಮ ವಿಶ್ಲೇಷಣೆ, ಜೊತೆಗೆ ಅಗೈನ್ ಇನ್ ದ ಎಕನಾಮಿಕ್ ಟರ್ಮ್ಸ್ ಯಾವ ರೀತಿ ಮಾರಕ ಯಾವ್ಯಾವ ದೇಶಗಳಿಗೆ? ನೀವು ಹೇಳ್ದಂಗೆ ನಾನು ನಮ್ಮ ದೇಶದ ಬಗ್ಗೆ ಹೇಳ್ತೀನಿ. ಫಸ್ಟ್ ಇಸ್ ದ LNG, ವಾಟ್ ಯು ಆರ್ ಟೆಲಿಂಗ್, 27 ಮಿಲಿಯನ್ ನಲ್ಲಿ 11.4 ಮಿಲಿಯನ್ ನಾವು ಕತಾರಿಂದ ತರಿಸ್ತಾ ಇದೀವಿ. ದಟ್ ಇಸ್ ಅ ಕರೆಕ್ಟ್ ಫಿಗರ್. ಸೊ ಈ LNG ಎಲ್ಲಿಗೆ ಯೂಸ್ ಮಾಡ್ತಾ ಇದೀವಿ? ಇಟ್ ಇಸ್ ನಾಟ್ ಓನ್ಲಿ LPG ಬಿಟ್ಬಿಡಿ. ಐ ಆಮ್ ನಾಟ್ ಕಂಬೈನಿಂಗ್ LNG ಅಂಡ್ LPG. ಸಿ, LNG 50% ವಿ ಆರ್ ಜನರೇಟಿಂಗ್ ಅವರ್ ಸೆಲ್ಫ್ ಬೈ ONGC, ಥ್ರೂ ONGC, ಗುಜರಾತ್ ಹತ್ರ, ಅರಾಬ್ ಹತ್ರ ಎಲ್ಲ ನಮ್ಮ ಹತ್ರ ಆಯಿಲ್ ವೆಲ್ಸ್ ಇದಾವೆ. ವಿ ಆರ್ ಜನರೇಟಿಂಗ್ LNG, ದಟ್ ಈಸ್ ಇನ್ ದ ಫಾರ್ಮ್ ಆಫ್ ದಿ ಗ್ಯಾಸ್. ದ ಅದರ್ LNG ಇಸ್ ಲಿಕ್ವಿಡ್ LNG, ವಾಟ್ ವಿ ಆರ್ ಇಂಪೋರ್ಟಿಂಗ್ ಫ್ರಮ್ ಕತಾರ್. ಅಂದ್ರೆ ಇಟ್ ಕಮ್ಸ್ ಇನ್ -162 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಬರುತ್ತೆ. ಸೊ ಬಿಕಾಸ್ ದಟ್ ಲೆವೆಲ್ ಅಲ್ಲಿ, ಆ ಲಿಕ್ವಿಡ್ ಫಾರ್ಮ್ ಅಲ್ಲೇ ಅದು ಬರಬೇಕು. ದೆನ್ ವಿ ಕನ್ವರ್ಟ್ ಇಟ್. ಅದಕ್ಕೆ ಏನಕ್ಕೆ ಯೂಸ್ ಮಾಡ್ತೀವಿ? ಫರ್ಟಿಲೈಸರ್ಸ್. ಮೈನ್ ಇಸ್ 30% ಗೋಸ್ ಫಾರ್ ಫರ್ಟಿಲೈಸರ್ಸ್. That is the ammonia, the nitrogen-based fertilizers. So urea, all this comes from LNG. So you are hitting the agriculture market. So once you hit the agriculture market, this is not only for India, I am telling the other Asian countries which is dependent on the LNG.